ಈಗೇನು ಮಾಡೋದು? ಅಂದ್ಕೊಂಡಂಗೆ ಎಲ್ಲ ಆಯಿತು. ಇವಾಗ ನಮ್ಮ ಮನೆಯವ್ರನ್ನ ಫೇಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಸರಿ, ಇವಾಗ ಎಲ್ಲಿಗೆ ಹೋಗೋದು? ಎಲ್ಲಿಗ? ನಿಮ್ಮನೆಗೆ. ನಮ್ಮನೆಗ? ಅಲ್ಲ, ಯಾಕೆ ಭಯ ಪಡ್ತಾ ಇದೆಯಾ ನೀನು? ಮದುವೆ ಆಗೋಗಿದೆ, ಇವಾಗ ನೀನು ನನ್ನ ಹೆಂಡ್ತಿ. ಇನ್ಮೇಲೆ ಭಯ ಪಡೋ ಮಾತೇ ಇಲ್ಲ. ನಾವು ಹೋಗ್ತೀವಿ, ಆಶೀರ್ವಾದ ತೊಗೊತೀವಿ ಅಷ್ಟೇ. ಅವ್ರು ಆಶೀರ್ವಾದ ಮಾಡ್ತಾರಾ? ಒಪ್ಕೊಂಡೆ ಇನ್ನೇನು ಮಾಡ್ತಾರೆ. ಮದುವೆ ಮುಂಚೆ ಅಂತೂ ಒಪ್ಸೋದಕ್ಕಾಗಲಿಲ್ಲ. ಇವಾಗ ಹೇಗಿದ್ರು ಮದುವೆ ಆಗೋಗಿದೆಯಲ್ಲ, ಹೇಗಾದರೂ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಹೇಗಿದ್ರು ಅವ್ರ ದೃಷ್ಟಿಯಲ್ಲಿ ನಾವು ತಪ್ಪಿತಸ್ತ್ರೆ, ಆದರೆ ನಾವೇನು ತಪ್ಪು ಮಾಡಿಲ್ಲ ಅಂತ ಅಲ್ಲೋಗಿ ಸಾಬೀತು ಮಾಡಬೇಕಷ್ಟೇ. ಅವ್ರ ಆಶೀರ್ವಾದ ಸಿಕ್ಕಿಲ್ಲ ಅಂದರೆ? ಈಗಲೇ ನಾವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡ. ಮೊದಲು ನಾವು ಮನೆಗೆ ಹೋಗೋಣ, ಆಮೇಲೆ ಮುಂದಿನ ಯೋಚನೆ ಮಾಡೋಣ. ಸರಿ, ನೀನು ಜ್ಯೂಸ್ ಕುಡಿದು ಮುಗಿಸು, ಹೊರಡೋಣ. ಆಯಿತಾ? ಕೊಡು, ಡಸ್ಟ್ಬಿನ್ಗೆ ಹಾಕ್ಬರ್ತೀನಿ. ಹೋಣ. ಎಲ್ಲ ವಿಷಯನೂ ಎಲ್ಲರಿಗೂ ಹೇಳಬೇಕು ಅಂತಿದ್ದೆ. ಯಾಕೆ ತಡೆದೆ ಮನ್ವಿ ನನ್ನನ್ನು? ನಿಮ್ಮ ಮಮ್ಮಿ ಅಷ್ಟೆಲ್ಲ ಕ್ವಶನ್ ಮಾಡಬೇಕಾದ್ರೆ ನಾನೇನು ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ನಂದೇ ತಪ್ಪಾಗಲ್ವಾ ಮನ್ವಿ? ಏನಾಯ್ತು ಮನ್ವಿ? ಯಾಕೆ ನನ್ನನ್ನು ಹೇಳಬೇಡ ಅಂತ ತಡೆದೆ? ಅಕಸ್ಮಾತ್ ನೀವು ಆ ವಿಷಯನ ಅಲ್ಲೇ ಹೇಳಿದಿದ್ರೆ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗಿರ್ತಿತ್ತು. ಅದಕ್ಕೆ ಬೇಡ ಅಂತ ಹೇಳಿದೆ. ಮುಚ್ಚಿಡೋದ್ರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಮನ್ವಿ. ಇವಾಗಲೇ ನಾವು ವಿಷಯಗಳನ್ನ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ಹೌದು, ಆದ್ಯನ ಓಡೋಗು ಅಂತ ಹೇಳಿ ಅವಳಿಗೆ ಹೆಲ್ಪ್ ಮಾಡಿದೆ. ಎಲ್ಲರೂ ಕಲ್ಯಾಣ ಮಂಟಪದಲ್ಲಿ ನನ್ನನ್ನು ಬ್ಲೇಮ್ ಮಾಡ್ತಿರ್ಬೇಕಾದ್ರೆ ನನ್ನನ್ನು ಸಪೋರ್ಟ್ ಮಾಡಿದ್ದು ನನ್ನ ಗಂಡ ಅಭಿ. ಯಾಕೆ ಹೇಳು? ಅವ್ರಿಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ಅಕಸ್ಮಾತ್ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅವ್ರಿಗೇನಾದರೂ ಗೊತ್ತಾದರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ ಮನ್ವಿ? ನಾನು ದ್ರೋಹ ಮಾಡಿದ್ದೀನಿ ಅಂತ ಆಗಲ್ವಾ ಮನ್ವಿ? ಆದ್ಯ ಇಲ್ಲೇ ಇದ್ರೆ ಅವಳಿಗೆ ಮದುವೆ ಆಗತ್ತೆ ಅನ್ನೋ ಭಯಕ್ಕೆ ಓಡೋಗು ಅಂತ ಕಳಿಸ್ದೆ. ಇದಕ್ಕೆಲ್ಲ ವಿಕ್ಕಿ ಕಾರಣ ಅಂತ ನಾವೆಲ್ಲರ ಮುಂದೆ ಹೇಳಬೇಕಾಗಿತ್ತು ಮನ್ವಿ. ತಪ್ಪು ಮಾಡಿಬಿಟ್ವಿ ಮನ್ವಿ, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ಹಾಗೇನೂ ಆಗಲ್ಲ ಶ್ರಾವಣಿ ಅವರೇ, ನೀವು ಟೆನ್ಷನ್ ಮಾಡ್ಕೊಬೇಡಿ. ಹುಡುಗಿ ಮದುವೆ ಮಂಟಪದಿಂದ ಓಡೋದ್ಮೇಲೆ ಜಗಳಗಳಾಗೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಕಾಮನ್. ಅದರಲ್ಲೂ ವಿಕ್ಕಿ ಬಿಹೇವಿಯರ್ ಅಂತೂ ಓವರ್ ಆಗಿತ್ತು, ಒಪ್ಕೋತೀನಿ. ಆದರೆ ಆ ವಿಷಯ ಹೇಳಿದಿದ್ರೆ ನಾನು, ನೀವು, ಆದ್ಯ 3 ಜನನೂ ತಪ್ಪಿತಸ್ಥರಾಗ್ತಿದ್ವಿ. ನಿಜ ಹೇಳಬೇಕು ಅಂದರೆ ಇಲ್ಲಿ ಯಾರು ತಪ್ಪೇ ಮಾಡಿಲ್ಲ. ಆದ್ಯ ಓಡೋಗಿದ್ದು ಸರಿಯಾಗೇ ಇದೆ. ಅವಳು ಓಡ್ ಹೋಗ್ಲೇಬೇಕಿತ್ತು. ನಿಂಗೆ ನಾನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ. ನೀನ್ ಸರಿ ತಪ್ಪುಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ಯಾ, ಆದ್ರೆ ಫ್ಯಾಮಿಲಿಗಳ ಮಧ್ಯದಲ್ಲಿ ನಿಂತ್ಕೊಂಡು ನೋಡು. ಅಭಿ ನಮಗೆ ಇಂಪಾರ್ಟೆಂಟ್ ಅಲ್ವಾ? ಆದ್ಯ ನನ್ನಿಂದಾನೇ ಓಡೋಗಿದ್ದು ಅಂತ ಅಭಿಗೆ ಗೊತ್ತಾದ್ರೆ ತುಂಬಾ ಬೇಜಾರು ಮಾಡ್ಕೊಂತಾರೆ. ನಾನು ಏನ್ ಮಾಡ್ಲಿ ಮನ್ವಿ ಇವಾಗ? ಅಭಿ, ಏನೋ ಇದೆಲ್ಲ? ಆದ್ಯ ಯಾಕೆ ಓಡಾಡೋದ್ಲು? ಓಡೋಗಂಥದ್ದು ಏನಾಗಿತ್ತು ಅವಳಿಗೆ? ನನಗೂ ಅರ್ಥ ಆಗ್ತಿಲ್ಲ ಅಂಕಲ್. ಅವಳು ಎಲ್ಲ ಮಾತನ್ನು ಕೇಳೋ ಅಣ್ಣ ನಾನು. ಅವಳು ಏನೇ ಹೇಳಿದ್ಲು ಅದಕ್ಕೆ ಸ್ಪಂದಿಸ್ತೀನಿ ನಾನು. ನನಗೆ ಹೀಗೆ ಮಾಡಿದ್ಲು ಅಂದರೆ ನಾನೇನು ಯಾರನ್ನ ನಂಬಲಿ ಅಂಕಲ್? ಅವಳ ಜೊತೆ ತುಂಬ ಸ್ಟ್ರಿಕ್ಟ್ ಆಗಿದ್ರೆ ಅವಳು ಸ್ವತಂತ್ರನ ಕಿತ್ಕೊಂಡಂಗಾಗುತ್ತೆ ಅಂತ ತುಂಬ ಫ್ರೀಡಮ್ ಕೊಟ್ಬಿಟ್ಟೆ. ಆದರೆ ಎಲ್ಲ ಮುಚ್ಚಿಟ್ಟು ನನಗೆ ಮೋಸ ಮಾಡಿಬಿಟ್ಲು. ಆದ್ಯ ಈ ಥರ ಎಲ್ಲ ಯೋಚನೆ ಮಾಡಲ್ಲ. ಅಭಿ, ಬಹುಶಃ ಆದ್ಯಾಗೆ ಈ ಮದುವೆ ಇಷ್ಟ ಇರಲಿಲ್ವ ಅಂತ.
ಇಷ್ಟ ಇರಲಿಲ್ಲ ಅಂದರೆ ನಾನು ಮದುವೆ ನಿಲ್ಲಿಸ್ತಾ ಇದ್ನಲ್ಲ ಅಂಕಲ್. ಕಲ್ಯಾಣ ಮಂಟಪಕ್ಕೆ ಹೋಗಿ ಎಲ್ಲರ ಮುಂದೆ ಅವಮಾನ ಆಗಾಗ ಯಾಕೆ ನಡ್ಕೊಂಡ್ಲು? ಇಷ್ಟು ದಿನ ನಾನೊಬ್ಬ ಒಳ್ಳೆ ಅಣ್ಣನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಅದು ನಾವು ಐ ರಿಯಲೈಸ್ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಬ್ರದರ್. ಈ ಅಣ್ಣಂಗೆ ಎಷ್ಟು ಬೇಜಾರಾಗ್ಬೋದು, ಎಷ್ಟು ಅವಮಾನ ಆಗ್ಬೋದು ಅಂತ ಅವಳು ಒಂದು ಸಲನೂ ಯೋಚನೆ ಮಾಡಲಿಲ್ವಲ್ಲ, ಅದೇ ನಂಗೆ ಬೇಜಾರಾಗ್ತಿರೋದು. ಆದ್ಯ ಸಿಕ್ಕಿದ್ಲ ಅಭಿ? ಎಲ್ಲಿ ಹೋಗಿದ್ದಾಳೆ ಅಂತ ಏನಾದರೂ ಗೊತ್ತಾಯ್ತಾ? ಆದ್ಯಗೋಸ್ಕರ ಹುಡ್ಕಾಡ್ಕೊಂಡಿರೋದು ಸುಮ್ಮನೆ ವೇಸ್ಟ್ ಆಫ್ ಟೈಮ್. ಏನಮ್ಮ ನಿನ್ನ ಮಾತಿನ ಅರ್ಥ? ಇಷ್ಟೊತ್ತರೆಗೂ ವಿಕ್ಕಿನ ಕಂಟ್ರೋಲ್ ಮಾಡಿದ್ದಾಯ್ತು, ಈಗ ನೀನು ಕಂಟ್ರೋಲ್ ಮಾಡಬೇಕಾ? ಅಂದ್ರೆ ಏನ್ ದೊಡ್ಡಪ್ಪ ನಿಮ್ಮ ಮಾತಿನ ಅರ್ಥ? ನನ್ಗೆ ಹುಚ್ಚಿಡಿತಾ ಇದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀನಿ ಅಂತನಾ? ನಾನು ಹೇಳೋ ವಿಷಯ ಕೇಳಿದ್ರೆ ಈ ಮನೆ ಎಲ್ಲರಿಗೂ ಹುಚ್ಚಿಡಿಯುತ್ತೆ. ತನ್ವಿ, ಏನಂತ ವಿಚಾರ ಅದು? ಆದ್ಯ ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅಂತ ಈ ಮನೇಲಿ ಇಬ್ರಿಗೆ ವಿಷಯ ಗೊತ್ತಿದೆ. ನೀವೆಲ್ಲ ಶ್ರಾವಣಿ ಏನು ಅಂತ ಅರ್ಥ ಮಾಡ್ಕೊಂಡು ತುಂಬ ಇದೆ. ಶ್ರಾವಣಿ, ಇಲ್ಲಿಂದ ಹೋಗು. ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ನೀನು ನೋವು ಅನುಭವಿಸೋದು ನನಗೆ ಇಷ್ಟ ಆಗಲ್ಲ. ಶ್ರಾವಣಿ ಅವ್ರು ಎಲ್ಲೂ ಹೋಗೋದ್ ಬೇಡ, ಅವ್ರು ಇಲ್ಲೇ ಇರ್ಬೇಕು. ತಂದೆ ನೋಡು ಅಭಿ, ವಿಕ್ಕಿ ಮತ್ತೆ ಮಾಮ್ ಶ್ರಾವಣಿ ಅವ್ರ ಮೇಲೆ ಬ್ಲೇಮ್ ಮಾಡಿದ್ದು ಕರೆಕ್ಟ್ ಆಗೇ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಏನ್ ನಿನ್ ಮಾತಿನ ಅರ್ಥ? ಆದ್ಯ ಓಡೋಗೋದಕ್ಕೆ ಶ್ರಾವಣಿ ಅವರೇ ಕಾರಣ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ.